ಕಿರಣಗಿರಿಗಳ ಹೆಸರಿನಲ್ಲಿ ಜಮೀನು ಕಳೆದುಕೊಂಡ ಕಲಬುರಗಿ ರೈತರು ಈಗ ನ್ಯಾಯಕ್ಕಾಗಿ ಶಾಸಕರ ಮೊರೆ ಹೋಗಿದ್ದಾರೆ. 10 ವರ್ಷ ಕಳೆದರೂ ಬಾರದ ಕೈಗಾರಿಕೆ, ಸಿಗದ ಪರಿಹಾರ. ಇದು ಅನ್ನದಾತರ ಅಳಲು. ಹೌದು, 2013ರಲ್ಲಿ ಕೈಗಾರಿಕೆ ಸ್ಥಾಪನೆಗಾಗಿ ಕಲಬುರಗಿ ತಾಲೂಕಿನ ಕಿರಣಗಿ, ಸೋಮನಾಥಹಳ್ಳಿ ಮತ್ತು ಫಿರೋಜಾಬಾದ್ ಗ್ರಾಮಗಳ ರೈತರಿಂದ ಬರೋಬ್ಬರಿ 1821 ಎಕರೆ ಜಮೀನನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡಿತ್ತು. ಆದರೆ ಇಷ್ಟು ವರ್ಷಗಳಾದರೂ ಆ ಜಾಗದಲ್ಲಿ ಯಾವುದೇ ಕೈಗಾರಿಕೆ ತಲೆ ಎತ್ತಿಲ್ಲ. ಇದೀಗ ತಾಳ್ಮೆ ಕಳೆದುಕೊಂಡಿರುವ ಸಂತ್ರಸ್ತ ರೈತರು ಅಫಜಲ್ಪುರ ಶಾಸಕ ಎಂ.ವೈ. ಪಾಟೀಲ್ ರವರಿಗೆ ಮನವಿ ಸಲ್ಲಿಸಿದ್ದು, ತಮ್ಮ ಜಮೀನನ್ನು ತಮಗೆ ವಾಪಸ್ ನೀಡುವಂತೆ ಅಫಜಲ್ಪುರ ಶಾಸಕರ ಕಲಬುರಗಿ ಮನೆ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್, ಕಲಬುರಗಿ. ಕಿರಣಗಿ, ಫಿರೋಜಾಬಾದ್, ಸೋಮನಾಥಹಳ್ಳಿ ರೈತರು ಅವ್ರ ಪಿತ್ರಾರ್ಜಿತ ಆಸ್ತಿಯನ್ನ ಉದ್ಯೋಗ ಕೊಡ್ತಾರಂತಕ್ಕಂಥದ್ದು, ಅದ್ರ ಮೇಲೆ ನಂಬ್ಕೊಂಡು ಬದುಕು ನಡೆಸ್ತಕ್ಕಂಥ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಆ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಕೈಗಾರಿಕೆಯನ್ನು ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದು ದೃಷ್ಟಿಕೋನದಿಂದ ಅವ್ರ ಬದುಕೇನೋ ಹಸನ ಆಗ್ತಾ ಅಂತೇಳಿ ಭೂಮಿ ಕೊಟ್ಟಿದ್ದಾರೆ. ಆದರೆ ಆ ಭೂಮಿ ಖರೀದಿ ಮಾಡಿರ್ತಕ್ಕಂಥ ಗುಲ್ಬರ್ಗ ಸಿಮೆಂಟ್ ಕಂಪನಿಯವರು ಇವತ್ತಿಗೂ 13-14 ವರ್ಷ ಆಯಿತು, ಯಾವುದೇ ಕೈಗಾರಿಕೆನೂ ಕಟ್ಟಿಲ್ಲ. ಈ ಕಡೆ ಇವ್ರಿಗೆ ಉದ್ಯೋಗ ಇಲ್ಲ, ಇವ್ರ ಭೂಮಿ ಇವರಿಗೂ ಬದುಕು ನಡೆಸೋಕ್ಕೂ ಬಿಡಲಾರ್ದಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಾವು ಕೇಳತಕ್ಕ ಬಯಸ್ತೀವಿ, ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಆ್ಯಕ್ಟ್ ಏನು ಹೇಳ್ತದೆ ಅಂತ ಕೇಳಿದರೆ 5 ವರ್ಷದ ಒಳಗಾಗಿ ಕೈಗಾರಿಕೆಯನ್ನು ಕಟ್ಟಬೇಕು, ಅಭಿವೃದ್ಧಿ ಮಾಡಬೇಕು, ಅವ್ರಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು. ಅದನ್ನು ಯಾವುದೇ ಕಾರಣಕ್ಕೂ ಆ ರೀತಿ ಆ ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದರೆ ರೈತರ ಭೂಮಿ ರೈತರಿಗೆ ವಾಪಸ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲೇ ಈಗೇನು ವ್ಯಾಲ್ಯೂಯೇಷನ್ ಇದೆ, ಆಗಿನ ವ್ಯಾಲ್ಯೂಯೇಷನ್ಗೆ ಈಗಿನ ವ್ಯಾಲ್ಯೂಯೇಷನ್ಗೆ ಭಾಳ ಅಜಗಜಾಂತರ ಫರಕ್ಕಿದೆ. ಈಗಿನ ವ್ಯಾಲ್ಯೂಯೇಷನ್ ಪ್ರಕಾರ ಇವರು ರೊಕ್ಕ ಕೊಡಬೇಕು, ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಮಾನ್ಯ ಶಾಸಕರ ಮನೆ ಎದುರುಗಡೆ ಧರಣಿಯನ್ನು ನಡೆಸ್ತಿದ್ದೀವಿ. ಒಂದು ವೇಳೆ ಇದಕ್ಕೂ ಬಗ್ಲಿಲ್ಲ ಅಂದರೆ ನಾಳೆ 24-25ನೇ ತಾರೀಕು ದಿನ ಚಿತ್ತಾಪುರ ತಾಲೂಕಿಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಆ ಮುಖ್ಯಮಂತ್ರಿಗಳನ್ನು ಘೆರಾವ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ಅವರು ಸರ್ 16 ಲಕ್ಷ ಅಂತ ಇದು ಮಾಡಿದ್ರು ಸರ್. ಮುಂದೆ ಏನಾದ್ರು ಅವರು 12 ಲಕ್ಷ ಕೊಟ್ಟರು ಸರ್ ದುಡ್ಡು. ನಮ್ಮ 4 ಲಕ್ಷ ರೂಪಾಯಿ ದುಡ್ಡು ಬರ್ಬೇಕು ಸರ್. ಇದು ಈಗಿನ ವ್ಯಾಲ್ಯೂಷನ್ ಪ್ರಕಾರ ರೊಕ್ಕ ಬರ್ಬೇಕು. ಅವಾಗ ಏನು ಮಾಡಿ MLA ಏನು ಮಾಡಿ ಸರ್, CM ಬಲ್ಲಿ ಕರ್ಕೊಂಡು ಹೆಚ್ಚಿಗೆ ಮಾಡಿಸಿ ಅಂತ ಹೇಳಿ ಸರ್. ಮುಂದೆ 12 ಲಕ್ಷ ದುಡ್ಡು ಕೊಟ್ಟರು ಸರ್ ನಮಗೆ. ಇಲ್ಲಿವರೆಗೆ ಹೊಲ ನಾವೇ ಉಂಡಿವಿ ಸರ್. ಅದು ಈಗ ಏನಾದ್ರು ಬಂದು ಕಂಪೌಂಡ್ ಕಟ್ಲಿಕ್ಕೆ ನಮ್ಮ ಮೇಲೆ ಏನಾದ್ರು ತೊಗರಿ ಎಲ್ಲ ಬಿತ್ತೀವಿ ಸರ್, ಸಿರಿ ಜೋಳ ಬಿತ್ತೀವಿ ಸರ್. ಹೊಲದಾಗೆಲ್ಲ ಬೆಳೆ ಇದು ಮಾಡ್ತಾರೆ ಅವರು. ಈಗಿನ ವ್ಯಾಲ್ಯೂಷನ್ ಪ್ರಕಾರ ದುಡ್ಡು ಕೊಟ್ಟು ಹೊಲ ಬಿಡ್ತೀವಿ ಸರ್. ಇಲ್ಲಿಗೆ ನಾವು ಹೋರಾಟ ನಿರಂತರ ಇರ್ತದೆ ಸರ್. ಉಮೇಶ್ ಗೌಡ ಪಾಟೀಲ್ ರೀ ನಮ್ಮ ರಂಗಭೂಮಿ ಕರೆಸಿದ್ರಿ, ನಮಗೆ ರಂಗಮಂಟಪ ಕರೆಸಿದ್ರು. ಈಗ ನಮ್ಮ DC ಮೇಲೆ ಕರೆಸಿದ್ರಿ. ಕರೆಸಿದ ಮೇಲೆ ಅಂದ್ರಿ ಅಲ್ಲಿ ಎಲ್ಲ ನಮ್ಮ ವಕೀಲ ಸಾವ್ರವ್ರು ಬಂದಿರಿ. ಪಂಚಸಾದ್ರಿ ಒಪ್ಪರಿ ಅಂತ ನಮ್ಮ ವಕೀಲ ಸಾವ್ರು ಅಂದ್ರಿ. DC ಅವ್ರು 16 ಅಂದ್ರಿ. 16 ಅಂದಮೇಲೆ ಮಾಲಿಕಾಯಿ ಸಾವ್ರು ಬಂದಿರಂದ್ರು ಹೆಚ್ಚಿಗೆ ಮಾಡ್ಕೊಂಬರ್ತೀನಿ ಅಂತಕ್ಕೆ ನಮಗೆ ಮೋಸ ಮಾಡಿದ್ರು ಮಾಲಿಕಾಯಿ ರೀ. ಸುಳ್ಳು ಹಾಕೋರು ಅವ್ರು ಮೋಸ ಹೆಚ್ಚಿಗೆ ಮತ್ತು 16 ಲಾಖನೇ ಕೊಟ್ಟರಂತ ನಾವೇನೋ ನಮ್ಮ ಕಲ್ತಿಲ್ಲ ಬಿಟ್ಟಿಲ್ಲ ರೀ. ನಾವೇನದ ಇದು ಮಾಡ್ಕಿಸಿಂದ ಮತ್ತು ಒಳಗೆ ಹಿಂದಾಡಿಗೆ 12 ಲಕ್ಷ ಮಾಡ್ಕೊಂಬಂದ್ರಿ. ಅವರು ಮಾಡ್ಕೊಂಬಂದು ನಮ್ಮ ಸಲಕ್ಕೆ ಒಮ್ಮೆ 3 ಕೊಟ್ಟಾರಿ, ಅಗ್ರಿಮೆಂಟ್ ಮಾಡ್ಕೊಂಡ್ರಿ. ಒಮ್ಮೆ 1 ಕೊಟ್ಟಾರಿ, ಒಮ್ಮೆ 8 ಕೊಟ್ಟಾರಿ. ಈ ಕಡೆ ಏನಂದ್ರೆ ನಾವು 4 ಲಕ್ಷ ಕೊಟ್ಟರ ಅಂತ ಹೇಳಿ ಭೂಮಿ ನಮ್ಮ ಕೈ ಒಳಗೆ ಅವ್ರಿ. ಅವ್ರು 4 ಲಕ್ಷ ಕೊಟ್ಟ ಬಗ್ಗೆ ಬಿಡ್ಬೇಕಂತ ನಮ್ಮ ತಲೆಗೆತ್ತಿ. ಈಗ ಮತ್ತೆ ಕಂಪೌಂಡರ್ ಕಟ್ಟಿ ನಾವು ಬೆದರಿಸಿ ಒಳಗೆ ಲಾರಿ ಹೊಡೆದು ಇದು ಹೊಡೆದು ಅದು ಹೊಡೆದು ಮಾಡಕತ್ತಾರೆ. ಅದು 5 ವರ್ಷನೇ ಮಾಡ್ಬೇಕನ್ನೋದು. 13 ವರ್ಷ ಐತ್ರಿ. ಅವ್ರು ಮಾತಾಡೋದ್ರಿ ಕುಡಿಬೇಕಲ್ರಿ ಸರ್. ನಾವೇನು ಬದ್ಲಿಯಾರು ಮಾಡೋದಿಲ್ಲಲ್ರಿ ರೈತರು. ಈಗ ಅವ್ರು ಸುಳ್ಳು ಮಾತಾಡಿದ್ರಿ, ನೀವು ಸುಮ್ಮನೆ ಕೊಡ್ತೀರಿ ಇಲ್ಲ. ಈಗ ನೀವು ಹೇಳಿ ಅಲ್ಲಿ DC ಮಾತಾಡ್ರೆ ಆಡು ಕೊಡ್ಬೇಕಾತಪ್ಪ. ನೀವು ಹೆಚ್ಚಿಗೆ ಅಂದ್ರೆ ಹ್ಯಾಂಗೆ ಅವಾಗೆ ಬೇಡಬೇಕಂದ್ರೆ ನೀವು ಅಂತೀರಿ, ಬರೋಬರಿ ಇಲ್ರಿ. ಅಷ್ಟೇ ಇದು ಮಾಡೋಕ್ಕಾಗ್ತಾರೆ ನೋಡಿ. ನಮ್ಮ ಭೀಮಾಶಂಕರ್ ಸರಡಿಗಿರಿ, ಭೀಮಾಶಂಕರ್ ಬಾಬು ಸರಡಿಗಿರಿ. ಬೈರೇಡಿಗೆ ಅಂತ ರೈತ ಕಳ್ಕೊಂಡ ಜಮೀನ್ದ ನಮ್ಮದು 22 ಎಕರೆ ಜಮೀನು ಸರ. ನಮಗೆ ಕಂಪ್ನಿದವ್ರು ಭಾಳ ಅನ್ಯಾಯ ಮಾಡ್ಯಾರ. ನಿಮಗೆ 2 ವರ್ಷನ್ಯಾಗ ನೌಕರಿ ಕೊಡ್ತೀನಿ ಅಂಥೇಳಿ ಇಲ್ಲಿ ತನಕ ಏನೂ ಮಾಡಿಲ್ಲ. ನಮಗೆ 2 ವರ್ಷನೇ ಸಿಮೆಂಟ್ ಆರ್ಸಿನ ಸಲಕ್ಕೆ ನಾವು ಜಮೀನು ಕೊಟ್ಟೆವು. ಇಲ್ಲಿ ತನಕ ಅವ್ರು ಏನೂ ಮಾಡಿಲ್ಲ. ಈಗ ಬಂದು ಒಮ್ಮೆ ಕಂಪೌಂಡ್ ವಾಲ್ ಕಟ್ಟಿ ನಿಮ್ದು ಏನದ ಇಲ್ಲಿ, ನೀವು ಯಾಕೆ ಬರ್ತೀರಿ ಅಂತೇಳಿ ಈ ಥರ ರೈತರಿಗೆ ಅನ್ಯಾಯ ಮಾಡತ್ತಾರೆ ರೀ. ಈಗ ನಮ್ಮದು ವ್ಯಾಲ್ಯೂಯೇಷನ್ ಹೆಚ್ಚಿಗೆ ಅದ ಸರ್. DC ಅವ್ರು 16 ಬರೆದ್ರು ನಾವು ಅದಕ್ಕೆ ಒಪ್ಪಿಲ್ಲ. ಈಗಿನ ವ್ಯಾಲ್ಯೂಯೇಷನ್ ಮಾಡಿ ಕೊಟ್ರೆ ನಾವು ಜಮೀನು ಬಿಡ್ಲಿಕ್ಕೆ ತಯಾರಿವಿ. ಇಲ್ಲದ ಯಾವುದೇ ಕಾರಣಕ್ಕೆ ಹೋರಾಟ ಮಾಡ್ಲಿಕ್ಕೆ ನಿಂದ್ರಿಸಲ್ಲ. ಪ್ರಭು ಬೈರೇಡಿಗೆ ಅಂತ.